ಬಾಗಲಕೋಟೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯ ಬಂದಿದ್ದು ರಾಂಪುರ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಹೇರಿದ್ದಾರೆ. 4 ವರ್ಷದ ಹಿಂದೆ ನಿಲ್ದಾಣಕ್ಕೆ ಭೂಮಿ ಹಂಚಿಕೆಯಾಗಿತ್ತು. 2021ರಲ್ಲಿ 1.11 ಎಕರೆ ಬಸ್ ನಿಲ್ದಾಣಕ್ಕಾಗಿ ಭೂಮಿಯನ್ನ ಮೀಸಲಿಟ್ಟಿದ್ರು. ಬಾಗಲಕೋಟೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯ. ರಾಂಪುರ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಹೇರಿದ್ದಾರೆ. 4 ವರ್ಷದ ಹಿಂದೆ ನಿಲ್ದಾಣಕ್ಕೆ ಭೂಮಿ ಹಂಚಿಕೆಯಾಗಿತ್ತು. 2021ರಲ್ಲಿ 1.11 ಎಕರೆ ಬಸ್ ನಿಲ್ದಾಣಕ್ಕಾಗಿ ಭೂಮಿ ಮೀಸಲಿಟ್ಟಿದ್ರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಲ್ದಾಣ ನಿರ್ಮಾಣಕ್ಕೆ ಹಿಡಿದ ಗ್ರಹಣ ಅತಿಕ್ರಮಣ ಪ್ರದೇಶ ತೆರವಿಗೆ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗೆ ಗ್ರಾಮಸ್ಥರಿಂದ ಮನವಿ ಪತ್ರ ನೀಡಿದ್ರು. ನಿರ್ಲಕ್ಷ್ಯ, ತಾತ್ಕಾಲಿಕ ಬಸ್ ನಿಲ್ದಾಣದಿಂದ ಧೂಳು, ಕಸದ ರಾಶಿ, ಕುಡಿಯುವ ನೀರು, ಕೂರಲು ಆಸನಗಳ ವ್ಯವಸ್ಥೆ ಇಲ್ಲ. ಮೂಲ ಸೌಕರ್ಯ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಬರ್ಬೇಕಿಲ್ರಿ 2021ರಲ್ಲಿ ಬಸ್ ನಿಲ್ದಾಣಕ್ಕಾಗಿ 1.11 ಎಕರೆ ಭೂಮಿಯನ್ನ ಈಗಾಗಲೇ ಮೀಸಲಿಡಲಾಗಿದೆ. ಭೂಮಿ ಮಂಜೂರಾಗಿ 4 ವರ್ಷ ಕಳೆದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಅತಿಕ್ರಮಣಗೊಂಡಿರುವ ಪ್ರದೇಶವನ್ನ ತೆರವುಗೊಳಿಸಿ ತಕ್ಷಣವೇ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬರ್ಬೇಕಿಲ್ರಿ ಬಾಗಲಕೋಟೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯ. ರಾಂಪುರ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಹೇರಿದ್ದಾರೆ. 4 ವರ್ಷದ ಹಿಂದೆ ನಿಲ್ದಾಣಕ್ಕೆ ಭೂಮಿ ಹಂಚಿಕೆ ಮಾಡಿದ್ರು. ಆದರೂ ಕೂಡ 2021ರಲ್ಲಿ 1.11 ಎಕರೆ ಬಸ್ ನಿಲ್ದಾಣಕ್ಕಾಗಿ ಭೂಮಿ ಮೀಸಲಿಟ್ಟಿದ್ರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಲ್ದಾಣ ನಿರ್ಮಾಣಕ್ಕೆ ಗ್ರಹಣ ಹಿಡಿದಿದೆ. ಅತಿಕ್ರಮಣ ಪ್ರದೇಶ ತೆರವಿಗಾಗಿ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ ಧೂಳು, ಕಸದ ರಾಶಿ, ಕುಡಿಯುವ ನೀರು, ಕೂರಲು ಆಸನಗಳ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ಮೂಲ ಸೌಕರ್ಯ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಬರ್ಬೇಕಿಲ್ರಿ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬಾಗಲಕೋಟೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. 4 ವರ್ಷ ಆದ್ರೂ ಕೂಡ ಇನ್ನೂ ಮೂಲ ಸೌಕರ್ಯಗಳಿಲ್ಲದೆ ಬಸ್ ನಿಲ್ದಾಣ ಹಾಳು ಬಿದ್ದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ. ಹಾ ಸುಪ್ರೀತಾ, ಬಾಗಲಕೋಟೆ ಜಿಲ್ಲೆಯ ಮತ್ತು ಬಾಗಲಕೋಟೆ ತಾಲೂಕಿಗೆ ಒಳಪಡುವಂತ ರಾಂಪುರ ಗ್ರಾಮದಲ್ಲಿ ಈ 4 ವರ್ಷ ಹಿಂದೆನೆ ಇಲಾಖೆಯಿಂದ 1 ಎಕರೆ 11 ಗುಂಟೆ ಜಾಗ ಮಂಜೂರಾಗಿದೆ ಬಸ್ ನಿಲ್ದಾಣಕ್ಕಾಗಿ. ಬಟ್ ಇನ್ನ ಪುನರ್ವಸತಿ ಕೇಂದ್ರ ಅಧಿಕಾರಿಗಳು ಅದು ಬಸ್ ನಿಲ್ದಾಣ ಆದಂತ ಒತ್ತುವರಿ ತೆರವುಗೊಳಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಗ್ರಾಮಸ್ಥರು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪುನರ್ವಸತಿ ಕೇಂದ್ರ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದರೂ ಅಧಿಕಾರಿಗಳು ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಈಗ ಅಲ್ಲಿ ಬರುವಂತ ಪ್ರಯಾಣಿಕರು ದಿನನಿತ್ಯ ಪರದಾಡುವಂತಾಗಿದೆ. ಆದರೂ ಅಧಿಕಾರಿಗಳು ಆ ಬಗ್ಗೆ ಗಮನ ಹರಿಸದೆ ಎಲ್ಲೋ ಒಂದು ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಗ್ರಾಮಸ್ಥರಲ್ಲಿ ಕೇಳಿ ಬರ್ತಿದೆ. ಈಗ 4 ವರ್ಷ ಕಳೆದರೂ ಇನ್ನೂ ಅಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗಿಲ್ಲ. ಇನ್ನಾದರೂ ಬಸ್ ನಿಲ್ದಾಣ ನಿರ್ಮಾಣವಾಗಲಿ ಎಂಬುದು ಅಲ್ಲಿನ ಗ್ರಾಮಸ್ಥರ ಒತ್ತಾಯವಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಬಾಗಲಕೋಟೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಹಾಕಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ಜನರು ಹೋಗಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಸ್ ಹತ್ತೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಧೂಳು ಮತ್ತು ಕಸದ ರಾಶಿ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ, ಕೂರಲು ಆಸನಗಳೂ ಇಲ್ಲ. ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಪ್ರಯಾಣಿಕರು ಪರದಾಟದಿಂದ ಇರುವಂತದ್ದು. ಏನೇ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವರ್ತನೆಯನ್ನ ಕೂಡ ಮಾಡ್ತಾ ಇದ್ದಾರೆ.
ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ವಾಸುದೇವ್, ಸ್ಥಳೀಯ ನಿವಾಸಿ. ಎಸ್ ವಾಸುದೇವ್, ಬಾಗಲಕೋಟೆಯಲ್ಲಿ 4 ವರ್ಷಗಳ ಹಿಂದೆ ಭೂಮಿ ಹಂಚಿಕೆ ಆಗಿತ್ತು ಬಸ್ ನಿಲ್ದಾಣಕ್ಕಾಗಿ. ಆದ್ರೂ ಕೂಡ ಮೂಲ ಸೌಕರ್ಯಗಳು ಇಲ್ಲ, ಬಸ್ ನಿಲ್ದಾಣವೂ ಇಲ್ಲ. ಹೇಗಿದೆ ಪರಿಸ್ಥಿತಿ? ಮೇಡಮ್, ಸರಿಯಾಗಿ ಇಲ್ಲಿ ಕುಂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಆಸನಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ಮೇಡಮ್. ಆದ್ರೆ ಜಾಗದ ಸಮಸ್ಯೆ ಹೇಳ್ತಾರ ಅವ್ರು KSRTC ಅವ್ರು ಮೇಡಮ್. ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಅದೇ ಜಾಗದ ಒತ್ತುವರಿ ಆಗಿದೆ, ಅದನ್ನ ತೆರವುಗೊಳಿಸ್ಕೊಟ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ KSRTC ಅಧಿಕಾರಿಗಳು ಹೇಳ್ತಾರೆ ಮೇಡಮ್. 4 ವರ್ಷ ಆಯ್ತು ಬಸ್ ನಿಲ್ದಾಣಕ್ಕೆ ಭೂಮಿ ಹಂಚಿಕೆ ಆಗಿ. ಅತಿಕ್ರಮಣ ಪ್ರದೇಶವನ್ನ ಸಾರ್ವಜನಿಕರು ತೆರವು ಮಾಡೋದಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಏನ್ ಅನ್ನಿಸ್ತಾ ಇದೆ ಸರ್? ಅದೇ ಮೇಡಮ್, ಅವ್ರು ತಗೋಬೇಕು, ಯಾಕೆ ಗೊತ್ತಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವ್ರು 4 ವರ್ಷ ಆಯ್ತು, ಜನರಿಗೆ ಸೌಲಭ್ಯ ಕೊಡ್ಬೇಕು, ಆದ್ರೂ ಕೂಡ ಅವರು ಜನರ ದೃಷ್ಟಿಯಿಂದ ಆದ್ರೂ ಕ್ರಮ ತಗೊಳ್ತಾ ಇಲ್ಲ ಮೇಡಮ್. ಅವರು ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಇಲ್ಲಿ, ಹುಬ್ಬಳ್ಳಿ ಕೇಂದ್ರ ಆಗಿರೋದ್ರಿಂದ ಕ್ರಮ ಕೈಗೊಳ್ತಿಲ್ಲ ಅವರು ಅಧಿಕಾರಿಗಳು. ಮುಂದಿನ ದಿನಗಳಲ್ಲಿ ಈ ವಿಷಯವಾಗಿ ಏನಾದ್ರೂ ಹೋರಾಟ ಮಾಡುವಂತಹ ನಿರ್ಧಾರ ಏನಾದ್ರೂ ಇದೆಯಾ ಸರ್? ಮುಂದಿನ ದಿನಮಾನದಲ್ಲಿ ನಾವು ಇದನ್ನ ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್, ಸಂಘಟನೆಗಳನ್ನ ಕೂಡಿಸಿಕೊಂಡು. ಯಾರ್ಯಾರಿಗೆ ಮನವಿ ಕೊಟ್ಟಿದ್ರಿ ಅಧಿಕಾರಿಗಳಿಗೆ? ಮೇಡಮ್, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಮಾವೋದ ವ್ಯವಸ್ಥಾಪಕರು ಕೃಷ್ಣ ಮೇಲ್ದಂಡವರಿಗೂ ಕೊಟ್ಟಿದ್ದೇವೆ. ಅವ್ರು ಕೂಡ ಅಧಿಕಾರಿಗಳು ಕಳಿಸಿದ್ದಾರೆ ಕ್ರಮ ತಗೊಳ್ಬೇಕಂತ ಹೇಳಿ 4-5 ಬಾರಿ ಕಳಿಸಿದ್ದಾರೆ ಇವಾಗ. ಆದ್ರೂ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ. ಪುನರ್ವಸತಿ ಅಧಿಕಾರಿಗಳು ಕೃಷ್ಣ ಮೇಲ್ದಂಡ ಯೋಜನೆ ಬಾಗಲಕೋಟೆ ಅವರು. ಥ್ಯಾಂಕ್ ಯು ವಾಸುದೇವ್, ನಿಮ್ಮೆಲ್ಲ ಮಾಹಿತಿ. ನಮಸ್ತೆ. ಅವ್ರು ಬರ್ಬೇಕಿಲ್ರಿ?